ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ 4 ಭೂಮಿಗೆ ಮರಳುತ್ತಿದ್ದಾರೆ. ಅನ್ಡಾಕಿಂಗ್, ಡ್ರ್ಯಾಗನ್ ಪ್ರವೇಶ, ಸ್ಪ್ಲಾಶ್ ಡೌನ್ ಪ್ರಕ್ರಿಯೆ ಹೇಗಿರುತ್ತೆ, ಇಷ್ಟು ದಿನ ಸ್ಪೇಸ್ನಲ್ಲಿ ಶುಕ್ಲಾ ಮಾಡಿದ್ದೇನು, ತಂದಿದ್ದೇನು, ಇಲ್ಲಿದೆ ನೋಡಿ ಡೀಟೇಲ್ಸ್. ದಿನಗಳ ಬಳಿಕ ಭೂಮಿಗೆ ಶುಭಾಂಶು ಶುಕ್ಲಾ ರಿಟರ್ನ್ಸ್. ಮಧ್ಯಾಹ್ನ 3ಕ್ಕೆ ಕ್ಯಾಲಿಫೋರ್ನಿಯಾದಲ್ಲಿ ಸ್ಪ್ಲಾಶ್ ಡೌನ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಪುತ್ರ ಶುಭಾಂಶು ಶುಕ್ಲಾ ವಾಪಸ್ಸಾಗ್ತಿದ್ದಾರೆ. ಬರೋಬ್ಬರಿ 19 ದಿನದ ಬಳಿಕ ಮರಳಿ ಭೂಮಿಗೆ ಸೇರುತ್ತಿದ್ದಾರೆ. ಐಎಸ್ಎಸ್ನಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸ್ವಾಗತಿಸಲು 140 ಕೋಟಿ ಭಾರತೀಯರು ಕಾದು ಕುಳಿತಿದ್ದಾರೆ. ಜೂನ್ 25ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಮ್ ಮಿಷನ್ ಉಡಾವಣೆಯಾಗಿತ್ತು. ಇದೀಗ ಶುಭಾಂಶು ಶುಕ್ಲಾ ಗಗನಯಾತ್ರಿ ಕಮಾಂಡರ್ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಸ್ಲಾವೋಟ್ಸ್ ಉಜ್ನಾಸ್ಕಿ, ಹಂಗೇರಿಯ ಟಿಬೋರ್ ಕಾಪು ವಾಪಸ್ಸಾಗ್ತಿದ್ದಾರೆ. ಇಂದು ಪೆಸಿಫಿಕ್ ಮಹಾಸಾಗರ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಸುರಕ್ಷಿತವಾಗಿ ಶುಭಾಂಶು ಮತ್ತು ತಂಡ ಲ್ಯಾಂಡ್ ಆಗಲಿದೆ. ಇಂದು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಸ್ಪ್ಲಾಶ್ ಡೌನ್ ಆಗಲಿದೆ. ಮಜಲ್ ಅಟ್ರಫಿ ಎನ್ನೋ ಸಮಸ್ಯೆ ಕುರಿತು ಅಧ್ಯಯನ ನಡೆಸಿದ್ದಾರೆ. ಟಾರ್ಡಿಗ್ರೇಡ್ ಸೂಕ್ಷ್ಮಾಣುಗಳ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಅಲ್ಲದೆ ಭೂಮಿಯಿಂದ ತೆಗೆದುಕೊಂಡು ಹೋಗಿದ್ದ 6 ಬೀಜಗಳನ್ನು ಅಲ್ಲಿ ಬೆಳೆಸಿ ಅಧ್ಯಯನ ಮಾಡಿದ್ದಾರೆ. ಇಂದು ಕ್ಯಾಲಿಫೋರ್ನಿಯಾದಲ್ಲಿ ಇಳಿಯುತ್ತಿದ್ದಂತೆ ಶುಕ್ಲಾ ಸೇರಿ 4 ಗಗನಯಾತ್ರಿಗಳಿಗೆ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಬಳಿಕ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು 7 ದಿನ ಕ್ವಾರಂಟೈನ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ 4 ಭೂಮಿಗೆ ಮರಳುತ್ತಿದ್ದಾರೆ. ಅನ್ಡಾಕಿಂಗ್, ಡ್ರ್ಯಾಗನ್ ಪ್ರವೇಶ, ಸ್ಪ್ಲಾಶ್ ಡೌನ್ ಪ್ರಕ್ರಿಯೆ ಹೇಗಿರುತ್ತೆ, ಇಷ್ಟು ದಿನ ಸ್ಪೇಸ್ನಲ್ಲಿ ಶುಕ್ಲಾ ಮಾಡಿದ್ದೇನು, ತಂದಿದ್ದೇನು, ಇಲ್ಲಿದೆ ನೋಡಿ ಡೀಟೇಲ್ಸ್. 19 ದಿನಗಳ ಬಳಿಕ ಭೂಮಿಗೆ ಶುಭಾಂಶು ಶುಕ್ಲಾ ರಿಟರ್ನ್ಸ್. ಮಧ್ಯಾಹ್ನ 3ಕ್ಕೆ ಕ್ಯಾಲಿಫೋರ್ನಿಯಾದಲ್ಲಿ ಸ್ಪ್ಲಾಶ್ ಡೌನ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಪುತ್ರ ಶುಭಾಂಶು ಶುಕ್ಲಾ ವಾಪಸ್ಸಾಗ್ತಿದ್ದಾರೆ. ಬರೋಬ್ಬರಿ 19 ದಿನದ ಬಳಿಕ ಮರಳಿ ಭೂಮಿಗೆ ಸೇರುತ್ತಿದ್ದಾರೆ. ಐಎಸ್ಎಸ್ನಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸ್ವಾಗತಿಸಲು 140 ಕೋಟಿ ಭಾರತೀಯರು ಕಾದು ಕುಳಿತಿದ್ದಾರೆ. ಜೂನ್ 25ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಮ್ ಮಿಷನ್ ಉಡಾವಣೆಯಾಗಿತ್ತು. ಇದೀಗ ಶುಭಾಂಶು ಶುಕ್ಲಾ ಗಗನಯಾತ್ರಿ ಕಮಾಂಡರ್ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಸ್ಲಾವೋಟ್ಸ್ ಉಜ್ನಾಸ್ಕಿ, ಹಂಗೇರಿಯ ಟಿಬೋರ್ ಕಾಪು ವಾಪಸ್ಸಾಗ್ತಿದ್ದಾರೆ. ಇಂದು ಪೆಸಿಫಿಕ್ ಮಹಾಸಾಗರ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಸುರಕ್ಷಿತವಾಗಿ ಶುಭಾಂಶು ಮತ್ತು ತಂಡ ಲ್ಯಾಂಡ್ ಆಗಲಿದೆ. ಇಂದು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಸ್ಪ್ಲಾಶ್ ಡೌನ್ ಆಗಲಿದೆ.
ಮಜಲ್ ಅಟ್ರಫಿ ಎನ್ನುವ ಸಮಸ್ಯೆ ಕುರಿತು ಅಧ್ಯಯನ ನಡೆಸಿದ್ದಾರೆ. ಟಾರ್ಡಿಗ್ರೇಡ್ ಸೂಕ್ಷ್ಮಾಣುಗಳ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಅಲ್ಲದೆ ಭೂಮಿಯಿಂದ ತೆಗೆದುಕೊಂಡು ಹೋಗಿದ್ದ 6 ಬೀಜಗಳನ್ನು ಅಲ್ಲಿ ಬೆಳೆಸಿ ಅಧ್ಯಯನ ಮಾಡಿದ್ದಾರೆ. ಇಂದು ಕ್ಯಾಲಿಫೋರ್ನಿಯಾದಲ್ಲಿ ಇಳಿಯುತ್ತಿದ್ದಂತೆ ಶುಕ್ಲಾ ಸೇರಿ 4 ಗಗನಯಾತ್ರಿಗಳಿಗೆ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಬಳಿಕ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು 7 ದಿನ ಕ್ವಾರಂಟೈನ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ 4 ಭೂಮಿಗೆ ಮರಳುತ್ತಿದ್ದಾರೆ. ಅನ್ಡಾಕಿಂಗ್, ಡ್ರ್ಯಾಗನ್ ಪ್ರವೇಶ, ಸ್ಪ್ಲಾಶ್ ಡೌನ್ ಪ್ರಕ್ರಿಯೆ ಹೇಗಿರುತ್ತೆ, ಇಷ್ಟು ದಿನ ಸ್ಪೇಸ್ನಲ್ಲಿ ಶುಕ್ಲಾ ಮಾಡಿದ್ದೇನು, ತಂದಿದ್ದೇನು, ಇಲ್ಲಿದೆ ನೋಡಿ ಡೀಟೇಲ್ಸ್. ದಿನಗಳ ಬಳಿಕ ಭೂಮಿಗೆ ಶುಭಾಂಶು ಶುಕ್ಲಾ ರಿಟರ್ನ್ಸ್. ಮಧ್ಯಾಹ್ನ 3ಕ್ಕೆ ಕ್ಯಾಲಿಫೋರ್ನಿಯಾದಲ್ಲಿ ಸ್ಪ್ಲಾಶ್ ಡೌನ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಪುತ್ರ ಶುಭಾಂಶು ಶುಕ್ಲಾ ವಾಪಸ್ಸಾಗ್ತಿದ್ದಾರೆ. ಬರೋಬ್ಬರಿ 19 ದಿನದ ಬಳಿಕ ಮರಳಿ ಭೂಮಿಗೆ ಸೇರುತ್ತಿದ್ದಾರೆ. ಐಎಸ್ಎಸ್ನಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸ್ವಾಗತಿಸಲು 140 ಕೋಟಿ ಭಾರತೀಯರು ಕಾದು ಕುಳಿತಿದ್ದಾರೆ. ಜೂನ್ 25ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಮ್ ಮಿಷನ್ ಉಡಾವಣೆಯಾಗಿತ್ತು. ಇದೀಗ ಶುಭಾಂಶು ಶುಕ್ಲಾ ಗಗನಯಾತ್ರಿ ಕಮಾಂಡರ್ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಸ್ಲಾವೋಟ್ಸ್ ಉಜ್ನಾಸ್ಕಿ, ಹಂಗೇರಿಯ ಟಿಬೋರ್ ಕಾಪು ವಾಪಸ್ಸಾಗ್ತಿದ್ದಾರೆ. ಇಂದು ಪೆಸಿಫಿಕ್ ಮಹಾಸಾಗರ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಸುರಕ್ಷಿತವಾಗಿ ಶುಭಾಂಶು ಮತ್ತು ತಂಡ ಲ್ಯಾಂಡ್ ಆಗಲಿದೆ. ಇಂದು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಸ್ಪ್ಲಾಶ್ ಡೌನ್ ಆಗಲಿದೆ. ಮಜಲ್ ಅಟ್ರಫಿ ಎನ್ನುವ ಸಮಸ್ಯೆ ಕುರಿತು ಅಧ್ಯಯನ ನಡೆಸಿದ್ದಾರೆ. ಟಾರ್ಡಿಗ್ರೇಡ್ ಸೂಕ್ಷ್ಮಾಣುಗಳ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಅಲ್ಲದೆ ಭೂಮಿಯಿಂದ ತೆಗೆದುಕೊಂಡು ಹೋಗಿದ್ದ 6 ಬೀಜಗಳನ್ನು ಅಲ್ಲಿ ಬೆಳೆಸಿ ಅಧ್ಯಯನ ಮಾಡಿದ್ದಾರೆ.